ಮುನಿದ ಈಶ್ವರಪ್ಪಗೆ ಸಮಾಜವಾದಿ ಪಾರ್ಟಿಯಿಂದ ಆಫರ್. ಮಾತೃ ಪಕ್ಷದ ವಿರುದ್ಧ ಈಶು ಬಂಡಾಯ. ಕರ್ನಾಟಕದಲ್ಲಿ ನೆಲೆಯೂರಲು ಸೈಕಲ್ ಪಾರ್ಟಿಯ ಹರಸಾಹಸ. ಆಗ ಹೊಗಳಿಕೆ, ಈಗ ತೆಗಳಿಕೆ. ಬದಲಾಗಿದ್ದು ಯಾಕೆ ಈಶ್ವರಪ್ಪ? ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ಈಶ್ವರಪ್ಪ ಸೈಕಲ್. ನಾನು ನಾಗೇಂದ್ರ ಬಾಬು. ಶಿವಮೊಗ್ಗದಲ್ಲಿ ಈ ಬಾರಿ ಬಂಡಾಯದ ಬಿಸಿ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಬಿಜೆಪಿಯ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ ವಿರುದ್ಧವೇ ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಪುತ್ರ ಕಾಂತೇಶ್ಗೆ ಟಿಕೆಟ್ ನಿರಾಕರಣೆಯ ಬೆನ್ನಲ್ಲೇ ಎದ್ದಂಥ ಬಂಡಾಯ ಈಗ ನಾಮಪತ್ರ ಹಂತಕ್ಕೋಗಿದೆ. ಈ ಮಧ್ಯೆ ಈಶ್ವರಪ್ಪಗೆ ಸಮಾಜವಾದಿ ಪಾರ್ಟಿಯಿಂದಲೂ ಆಫರ್ ಬಂದಿದೆ. ಅಷ್ಟಕ್ಕೂ ಏನಾಗ್ತಾ ಇದೆ ಶಿವಮೊಗ್ಗದಲ್ಲಿ? ದೋಸ್ತಿ ವಿರುದ್ಧವೇ ಬಂಡಾಯದ ಕಹಳೆ ಮೊಳಗಿಸಿರುವ ಈಶ್ವರಪ್ಪ ಸಿಟ್ಟು ತಣ್ಣಗಾಗೋಲ್ವಾ? ತೋರಿಸ್ತೀವಿ ನೋಡಿ. ಬಣ ಬಣ ಬಂಡಾಯ. ಮಲೆನಾಡು ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ರಣಬಂಡಾಯ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಸೆಡ್ಡು. ಬಿಎಸ್ವೈ ಪುತ್ರ ರಾಘವೇಂದ್ರರನ್ನ ಸೋಲಿಸಿಯೇ ಸಿದ್ಧ ಅಂತ ಈಶ್ವರಪ್ಪ ಪಣ ತೊಟ್ಟಿದ್ದಾರೆ. ಹೀಗಾಗಿಯೇ ಶಿವಮೊಗ್ಗದಲ್ಲಿ ಬಂಡಾಯದ ಬಾವುಟ ಹಾರಿಸಿದ್ದಾರೆ. 15 ದಿನಗಳ ಹಿಂದೆ ಇದೇ ಈಶ್ವರಪ್ಪ ವಿಜಯೇಂದ್ರರನ್ನ ಇಂದ್ರ ಚಂದ್ರ ಅಂತ ಹೊಗಳಿದ್ರು. ಆದ್ರೀಗ ಅದೇ ಈಶ್ವರಪ್ಪ ಮನಸ್ಸು ಬಂದಂತೆ ನಿಂದಿಸುತ್ತಿದ್ದಾರೆ. ಈ ಎಲ್ಲದಕ್ಕೂ ಕಾರಣ ಲೋಕಸಭೆಯ ಚುನಾವಣೆಯ ಟಿಕೆಟ್. ಸದ್ಯ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ನಾನೊಂದು ತೀರ ನೀನೊಂದು ತೀರ ಎನ್ನುವಂತೆ ಆಗಿದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಈಶ್ವರಪ್ಪ ಕಿಡಿ. ಟಿಕೆಟ್ ನಿರಾಕರಣೆಯ ಬೆನ್ನಲ್ಲೇ ಬಣ ಬೆಂಕಿ. ಯಾವಾಗ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಯ್ತೋ ಅಲ್ಲಿಂದಲೇ ಶುರುವಾಯ್ತು ಬಿಜೆಪಿಯಲ್ಲಿ ಕೆಂಡ. ಟಿಕೆಟ್ ಅನೌನ್ಸ್ಗೂ ಮುನ್ನ ಅವರಿಗೆ ಟಿಕೆಟ್ ಇಲ್ಲ, ಇವರಿಗೆ ಟಿಕೆಟ್ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಇದೇ ಜಸ್ಟ್ ಅಂತೆ ಕಂತೆ ಮಾತುಗಳು ಮಾತ್ರ ಆಗಿದ್ವು. ಬಿಜೆಪಿ ಹೈಕಮಾಂಡ್ ರಾತ್ರೋರಾತ್ರಿ ಟಿಕೆಟ್ ಘೋಷಣೆ ಮಾಡಿತ್ತು. ಅಂದುಕೊಂಡಂತೆ ಕೆಲವರಿಗೆ ಟಿಕೆಟ್ ಮಿಸ್ ಆಗಿತ್ತು, ಹೊಸ ಮುಖಗಳಿಗೆ ಟಿಕೆಟ್ ಸಿಕ್ಕಿತ್ತು. ಹಾಗೆ ಶೋಭಾ ವಿಚಾರದಲ್ಲಿ ಕೊಂಚ ಪ್ರಯೋಗ ಆಗಿತ್ತು. ಯಾರೆಲ್ಲ ಟಿಕೆಟ್ ಮಿಸ್ ಮಾಡಿಕೊಂಡ್ರೋ ಅಂತಹ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ಟಿಕೆಟ್ ಆಕಾಂಕ್ಷಿಗಳು ಬಂಡೆದ್ದಿದ್ರು. ಅದರಲ್ಲೂ ಕೆಎಸ್ ಈಶ್ವರಪ್ಪ ಬಂಡಾಯದ ಬಾವುಟವನ್ನೇ ಹಾರಿಸಿದ್ರು. ರಾಘವೇಂದ್ರ ವಿರುದ್ಧ ಸ್ಪರ್ಧಿಸೋದಾಗಿ ಘೋಷಣೆಯನ್ನ ಮಾಡಿದ್ರು. ಬಿಎಸ್ವೈ ಅಂಡ್ ಕುಟುಂಬದ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ನಾನು ಆರಂಭದಿಂದ ಲೋಕಸಭಾ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ ದಿನದಿಂದನೂ ಕೂಡ ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇದ್ದಿದ್ದೇನು ಅಂದರೆ, ನೀವು ಯಾವ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲೇಬೇಕು, ವಾಪಸ್ ಹೋಗಬೇಡಿ, ಈ ಮಾತನ್ನು ಹೇಳ್ತಾ ಬಂದರು. ನಾನಿಲ್ಲಪ್ಪ ನೀವು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಬಂದೆ. ನರೇಂದ್ರ ಮೋದಿಯವರು ಶಿವಮೊಗ್ಗ ಬಂದಾಗ ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಇಲ್ಲೋ ಅಂತ ಅನೇಕರು ಕೇಳಿದರು. ನರೇಂದ್ರ ಮೋದಿಯವರು ಕಾರ್ಯಕ್ರಮಕ್ಕೆ ನಾನು ಹೋದರೆ ನರೇಂದ್ರ ಮೋದಿಯವರು ಅಲ್ಲಿ BJP ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ಓಟ್ ಕೇಳ್ತಾರೆ. ಆವಾಗ ನೀವೇನು ಮಾಡ್ತೀರಿ ಅಂತ ಎಲ್ಲರೂ ಕೇಳಿದ್ದಕ್ಕೋಸ್ಕರ ಅವರೆಲ್ಲರ ಅಭಿಪ್ರಾಯ ತಕ್ಕಂತೆ ನಾನು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂತಾಗಲೇ ಭಾಳ ಜನಕ್ಕೆ ಸ್ಪಷ್ಟ ಆಯಿತು ಈಶ್ವರಪ್ಪ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಂತ. ಸದ್ಯ ಬಿಜೆಪಿಗೆ ತಲೆನೋವು ತಂದಿರೋದು ಕೆಎಸ್ ಈಶ್ವರಪ್ಪ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುತ್ತಿರೋದು ಈಶ್ವರಪ್ಪ. ಈ ಬಾರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ, ಹಾವೇರಿಯಿಂದ ಪುತ್ರ ಕಾಂತೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಈಶ್ವರಪ್ಪ ಇದ್ರು. ಅದ್ಯಾವಾಗ ಟಿಕೆಟ್ ಅನೌನ್ಸ್ ಆಯ್ತೋ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪಿ ಹೋಗಿದ್ದು. ಆ ಜಾಗಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಂದು ಕುಳಿತಿದ್ದಾರೆ. ಹೀಗಾಗಿ ಈಶ್ವರಪ್ಪ ಅಂಡ್ ಸನ್ ಉರಿದು ಬಿದ್ದಿದ್ದಾರೆ. ಬಿಎಸ್ವೈರಿಂದಲೇ ಟಿಕೆಟ್ ಕೈತಪ್ಪಿ ಹೋಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಅದು ಅಲ್ಲದೆ ಶಿವಮೊಗ್ಗ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲುತ್ತೇನೆ ಅಂತ ಘಂಟಾ ಘೋಷವಾಗಿ ಹೇಳ್ತಿದ್ದಾರೆ. ಟಿಕೆಟ್ ಘೋಷಣೆ ಆದಾಗಿನಿಂದಲೂ ಈಶ್ವರಪ್ಪ ಬಿಎಸ್ವೈ ವಿರುದ್ಧ ಗುಡುಗುತ್ತಿದ್ದಾರೆ. ಸಿಟ್ಟು ಶಮನ ಮಾಡೋದಕ್ಕೆ ಹೈಕಮಾಂಡ್ ಪ್ರಯತ್ನ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ವಿಧಾನಸಭೆಯಲ್ಲಿ ಅಪ್ಪನಿಗೆ ಟಿಕೆಟ್ ಮಿಸ್, ಲೋಕಸಭೆಯಲ್ಲಿ ಮಗನಿಗೆ ಟಿಕೆಟ್ ಮಿಸ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಈಶ್ವರಪ್ಪಗೆ ಟಿಕೆಟ್ ಕೈತಪ್ಪಿತ್ತು.
ವಯಸ್ಸಿನ ಕಾರಣ ಕೊಟ್ಟು ಈಶ್ವರಪ್ಪಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿತ್ತು. ಆಗಲೂ ಈಶ್ವರಪ್ಪ ಬಂಡಾಯ ಎದ್ದಿದ್ರು. ಆದ್ರೆ ಮಾತುಕತೆಯ ಮೂಲಕ ತಣ್ಣಗಾಗಿದ್ರು. ಟಿಕೆಟ್ ಸಿಗದೇ ಇದ್ರೂ ಬಿಜೆಪಿಯಲ್ಲೇ ಉಳಿದುಕೊಂಡಿದ್ರು. ಅಂದೇ ಪುತ್ರ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಬಗ್ಗೆ ಮಾತುಕತೆಯು ನಡೆದು ಹೋಗಿತ್ತು. ಆದ್ರೆ ಪರಿಸ್ಥಿತಿ ಬದಲಾಗಿದೆ. ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಕೈತಪ್ಪಿ ಹೋಗಿದೆ. ಹೀಗಾಗಿ ಈಶ್ವರಪ್ಪ ಅಂಡ್ ಸನ್ಸ್ ಅಕ್ಷರಶಃ ಬಂಡಾಯ ಎದ್ದಿದ್ದಾರೆ. ಬಂಡಾಯ ಶಮನಕ್ಕೆ ಬಿಜೆಪಿ ನಾಯಕರು ಯತ್ನಿಸುತ್ತಿದ್ದಾರೆ. ಆದ್ರೂ ಈಶ್ವರಪ್ಪ ಬಗ್ತಾ ಇಲ್ಲ. ಚುನಾವಣೆಗೆ ಸ್ಪರ್ಧಿಸಿಯೇ ಸಿದ್ಧ ಅಂತ ಪಣ ತೊಟ್ಟಿದ್ದಾರೆ. ಚುನಾವಣೆಗೆ ದಿನ ಹತ್ತಿರವಾಗ್ತಿದ್ದಂತೆ ಈ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಮಾನ್ಯ ರಾಘವೇಂದ್ರರವರು ಯಡಿಯೂರಪ್ಪನವ್ರ ಮಗ, ಮಾನ್ಯ ವಿಜೇಂದ್ರರವರು ಯಡಿಯೂರಪ್ಪನವ್ರ ಮಗ, ಯಡಿಯೂರಪ್ಪನವರು ಇವತ್ತಿಗೂ ಹೇಳ್ತಾ ಇದ್ದಾರೆ ಅವರಿಗೆ ಕೇಂದ್ರ ನಾಯಕರು ಒಪ್ಪಿಸ್ತಾರೆ, ಅವ್ರು ವಾಪಸ್ ತಗೋತಾರೆ ಅಂತ. ಈಗ ಏನು ನೀವು ಕೇಳಿದ್ರಿ ಈ ಪ್ರಶ್ನೆ, ದಿನೇ ದಿನೇ ನಿಮಗೆ ಬೆಂಬಲ ಹೆಚ್ಚಾಗ್ತಾ ಇದೆ, ನಿಮಗೆ ಧೈರ್ಯ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀರಿ. ಅನೇಕರು ಇನ್ನೂ ಹೇಳ್ತಾ ಇರೋದೇನು ಅಂದರೆ, ನೀವು ನಾಮಪತ್ರವನ್ನು ಸಲ್ಲಿಸಂಥ ದಿನಕ್ಕೆ ನಾವೆಲ್ಲರೂ ಬರ್ತೇವೆ ಅಂದರೆ ಇವ್ರು ಮಾಡ್ತಾ ಇರೋಂಥ ಅಪಪ್ರಚಾರ ಇದೆಯಲ್ಲ, ಯಡಿಯೂರಪ್ಪ, ವಿಜೇಂದ್ರ, ರಾಘವೇಂದ್ರ ಅಪ್ಪ ಮಕ್ಕಳು, ಅದನ್ನು ಇನ್ನೂ ಕೂಡ ಅಮಿತ್ ಶಾರು, ಮೋದಿಯವರು ಕರೆದು ಒಪ್ಪಿಸ್ಬಿಡ್ತಾರೆ ಅನ್ನೋಂಥ ಭಾವನೆಯನ್ನು ಭಾಳ ಜನ ಇದ್ದಾರೆ. ಅವರು ಕುತಂತ್ರ ರಾಜಕಾರಣ ಇದು, ಷಡ್ಯಂತ್ರ ರಾಜಕಾರಣ ಇದು. ವಾಪಸ್ ತಗೋತಾರೆ, ಗ್ಯಾರಂಟಿ ಒಪ್ಪಿಸ್ತಾರೆ. ಯಾವ ಕಾರಣಕ್ಕೂ ನಾನು ಯಾವುದೇ ಷಡ್ಯಂತ್ರಕ್ಕೆ ಬಲಿ ಆಗಲ್ಲ. ಎಲ್ಲ ಹಿರಿಯರಿಗೂ ನಾನು ಮನದಟ್ಟು ಮಾಡಿದ್ದೀನಿ. ಯಾವಗೋಸ್ಕರ ಚುನಾವಣೆಗೋಸ್ಕರ ನಾನು ನಿಲ್ತಿದ್ದೀನಿ ಅಂತ. ಈ ಚುನಾವಣೆ ನಾನು ಸ್ಪರ್ಧೆ ಮಾಡ್ತೇನೆ, ಗೆಲ್ತೇನೆ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಕೈ ಎತ್ತಿದ್ದೇನೆ. ಅತ್ತ ಅಪ್ಪನಿಗೆ ವಿಧಾನಸಭೆಯ ಟಿಕೆಟ್ ಇಲ್ಲ, ಇತ್ತ ಮಗನಿಗೆ ಲೋಕಸಭೆಯ ಟಿಕೆಟ್ ಕೂಡ ಇಲ್ಲ. ಹೀಗಾಗಿ ಈಶ್ವರಪ್ಪ ಬಂಡೆದ್ದಿದ್ದಾರೆ. ಬಂಡೆದ್ದಿರೋ ಈಶ್ವರಪ್ಪರ ಸಿಟ್ಟು ಶಮನ ಮಾಡಲು ಬಿಜೆಪಿಯ ಪ್ರಮುಖ ನಾಯಕರು ಪ್ರಯತ್ನಿಸುತ್ತಿದ್ದಾರೆ. ಆದ್ರೆ ಈಶ್ವರಪ್ಪ ಸಿಟ್ಟು ತಣ್ಣಗಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಬಿಎಸ್ವೈ ಬಗ್ಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಬಿಟ್ಟು ಶೋಭಾ ಕರಂದ್ಲಾಜೆಗೆ ಬೆಂಗಳೂರು ಉತ್ತರದಿಂದ ಟಿಕೆಟ್ ಕೊಡಿಸಿದ್ದಾರೆ. ಆದ್ರೆ ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಬೇಸರ ಹೊರಹಾಕ್ತಿದ್ದಾರೆ. ಈ ಮಧ್ಯೆ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಬಿಜೆಪಿಯಿಂದ ಮತ್ತೊಂದು ಆಫರ್ ಕೂಡ ನೀಡಲಾಗಿತ್ತು. ಅದೇನು ಅಂದ್ರೆ, ಲೋಕಸಭೆ ಟಿಕೆಟ್ ಬೇಡ, ನೈಋತ್ಯ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡುವ ಭರವಸೆಯನ್ನ ನೀಡಲಾಗಿತ್ತು. ಆದ್ರೆ ವರಿಷ್ಠರ ಭರವಸೆಯನ್ನ ಈಶ್ವರಪ್ಪ ಒಪ್ಪಿಲ್ಲ. ಹೈಕಮಾಂಡ್ನಿಂದ ಈಶ್ವರಪ್ಪಗೆ ಕರೆ ಮಾಡಿ ಮಾಹಿತಿಯನ್ನ ಕೊಡಲಾಗಿದೆ. ಆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಲೋಕಸಭೆಗೆ ಪಕ್ಷೇತರವಾಗಿ ಸ್ಪರ್ಧಿಸಿಯೇ ಸಿದ್ಧ ಅಂತ ಹೊರಟಿದ್ದಾರೆ. ಆಗ ಹೊಗಳಿಕೆ, ಈಗ ತೆಗಳಿಕೆ, ಬದಲಾಗಿದ್ದೇಕೆ ಕೆಎಸ್ಸಿ? ಅಪ್ಪ ಮಕ್ಕಳ ವಿರುದ್ಧ ಈಶ್ವರಪ್ಪ ನಿಗಿ ಕೆಂಡ. ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಈಶ್ವರಪ್ಪ ನಂಬಿಕೊಂಡಿದ್ರು. ಅದು ಅಲ್ಲದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಾಗ ಅಪ್ಪ ರಾಜಾಹುಲಿ, ಮಗ ಮರಿ ರಾಜಾಹುಲಿ ಅಂತ ಹಾಡಿ ಹೊಗಳಿದ್ರು. ಅಂದು ಇಂದ್ರ ಚಂದ್ರ ಅಂತ ಕರೆದಿದ್ದ ಇದೇ ಈಶ್ವರಪ್ಪ ಇಂದು ವಿಜಯೇಂದ್ರ ವಿರುದ್ಧ ತಮ್ಮ ಕುಚುಕು ಗೆಳೆಯ ಬಿಎಸ್ ಯಡಿಯೂರಪ್ಪ ವಿರುದ್ಧ ಮಾತನಾಡ್ತಿದ್ದಾರೆ. ಅಪ್ಪ ಮಕ್ಕಳು ಸೇರಿಕೊಂಡು ರಾಜ್ಯ ಬಿಜೆಪಿಯನ್ನ ಹಾಳು ಮಾಡ್ತಿದ್ದಾರೆ ಅಂತ ಟೀಕಿಸುತ್ತಿದ್ದಾರೆ. ಇದೇ ವಿಚಾರವಾಗಿ ಸಂಸದ ರಾಘವೇಂದ್ರ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಈಶ್ವರಪ್ಪ 2 ವಾರದಲ್ಲಿ ಬದಲಾದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪನವರ ಕುಟುಂಬ ಸ್ವಾರ್ಥಿಗಳು ಅಂತ ಹೇಳುವಂತ ಪದವನ್ನು ಹೇಳಿದ್ದಾರೆ. ಇದೇ ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಇದೇ 15 ದಿನ ಕೆಳಗೆ ಶಿಕಾರಿಪುರದಲ್ಲಾದಂತ ಬಹಿರಂಗ ಸಭೆಯಲ್ಲಿ ಕುಟುಂಬ ನಮ್ಮ ಯಡಿಯೂರಪ್ಪನವರು, ನಿಮ್ ರಾಘಣ್ಣ, ವಿಜಯಣ್ಣ ಅದು ಹುಲಿ ಆದ್ರೆ ಇದು ಮರಿ ಹುಲಿ ಅಂತೇಳಿ ರಾಜ್ಯಾಧ್ಯಕ್ಷರಿಗೆ ಹೇಳಿದಂತವ್ರು ಇವತ್ತಲ್ಲೇ ವಿಜಯಣ್ಣ ಬೇಡ ಆಯ್ತಾ? ಇದೇ ನಿಮ್ ರಾಘಣ್ಣನ ಮೊನ್ನೆ ಎಲ್ಲ ಅರ್ಚಕ ಸಂಘದಿಂದ ಪೂಜೆ ಮಾಡಿ ನಮ್ಮ ಪಂಚಪೇಟೆದ ಜಗದ್ಗುಳ ಒಂದು ವೇದಿಕೆಯಲ್ಲಿ ರಾಘಣ್ಣನ 5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಆಶೋಧನೆ ಮಾಡಬೇಕು ಅಂತೇಳಿ ಹೇಳಿದಂತ ಯಡಿಯೂರಪ್ಪ ನಮ್ಮ ಈಶ್ವರಪ್ಪನವರು ಯಾಕೆ 15 ದಿನದಲ್ಲಿ ಬದಲಾವಣೆ ಆಯ್ತು? ಸಹಜ ಅವ್ರಿಗೆ ನೋವಾಗಿದೆ. ಅವರ ಸುಪುತ್ರ ಅಂತ ಕಾಂತೇಶ್ಗೆ ಸೀಟ್ ಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೊಂದು ಕಡೆ ಈಶ್ವರಪ್ಪ ತಂದೆ ಮಕ್ಕಳ ವಿರುದ್ಧ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಆ ಆರೋಪವಾದ್ರೂ ಏನು ಅಂದ್ರೆ, ರಾಘವೇಂದ್ರ ಮತ್ತು ಯಡಿಯೂರಪ್ಪ ಮಠಾಧೀಶರ ಕೈಯಲ್ಲಿ ಧಮಕಿ ಹಾಕಿಸ್ತಿದ್ದಾರೆ, ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಹೇಳ್ತಿದ್ದಾರೆ ಅಂತ ಆರೋಪ ಮಾಡಿದ್ರು.
ಈ ಸಂಬಂಧ ರಾಘವೇಂದ್ರ ಮಾತನಾಡಿದ್ದಾರೆ. ನಾವು ಯಾವುದೇ ಮಠಾಧೀಶರನ್ನ ಕರೆ ಮಾಡಿಸಿಲ್ಲ, ಧಮಕಿ ಹಾಕಿಸಿಲ್ಲ. ಬೇಕಿದ್ರೆ ದೇವಾಲಯದಲ್ಲಿ ಆಣೆ ಪ್ರಮಾಣವನ್ನ ಮಾಡೋದಕ್ಕೆ ಸಿದ್ಧ. ಅದು ಅಲ್ಲದೆ ಇಂದೇ ದೇವಿ ಸನ್ನಿಧಾನದಲ್ಲಿ ಗಂಟೆ ಹೊಡೆಯುತ್ತೇನೆ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಪ್ರತಿ ಬಾರಿನೂ ಕೂಡ ಅವರ ಆಶ್ವಾಸ ಸಿಗ್ತಾ ಇತ್ತು. ಅದೊಂದು ನೋವು ನನಗಿದೆ, ಈ ಬಾರಿ ನಂಗೆ ಅವರ ಆಶೀರ್ವಾದ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿ. ಆದರೆ ಆ ನೋವಿನ ಜೊತೆಗೆ ಇನ್ನೊಂದು ನೋವು ಅಂತ ಏನಂದ್ರೆ, ಅವ್ರು ಹೇಳ್ತಿರುವಂತ ವಿಚಾರಗಳು ಸಂಪೂರ್ಣವಾದಂತ ಒಂದು ಮತದಾರರನ್ನ ತಪ್ಪದಾರಿ ಎಳೆಯಕ್ಕೆ, ಸತ್ಯಕ್ಕೆ ದೂರವಾದಂತಹ ಸಂಗತಿಗಳನ್ನ ವಿಚಾರವನ್ನ ಮುಂದಿಡ್ತಾ ಇದ್ದಾರೆ. ಉದಾಹರಣೆಗೆ ನಿನ್ನೆ ಅವ್ರ ಪಾಪ ನಮ್ಮ ತಂದೆ ವಯಸ್ಸಿನ ಹಿರಿಯರವರು ರಾಘವೇಂದ್ರ ಅವರು ಗುರುಗಳಿಗೆ ಧಮಕಿ ಹಾಕಿ ಕಣ್ಣೀರಿಡಿಸ್ತಾ ಇದ್ದಾರೆ, ಮಠಾಧೀಶಗಳಿಗೆ ಫೋನ್ ಮಾಡಿ ಧಮಕಿ ಇಡಿಸ್ತಾರೆ. ನಾನು ಆತರ ಒಬ್ಬ ಗುರುಗಳಿಗೆ ಏನಾದ್ರು ನನ್ನ ಹತ್ರ ಹಗುರನ್ನ ಮಾತಾಡಿದ್ರೆ ಆ ತಾಯಿ ರೇಣುಕಮ್ಮ ನೋಡ್ಕೊಂತಾರೆ. ಹಾಗಾಗಿ ನಾನು ಆತರ ಮಾತಾಡಿದೀನಿ ಅಂತ ನಿಜ ಇದ್ರೆ ನಾನು ಬಂದು ಗಂಟೆ ಹೊಡಿತೀನಿ, ಅವರು ಬಂದು ಗಂಟೆ ಹೊಡಿತೀನಿ. ಜೋಡೆತ್ತುಗಳ ಮಧ್ಯೆ ಅಸಮಾಧಾನಕ್ಕೆ ಕಾರಣವೇನು? ಬಿಜೆಪಿ ಕಟ್ಟಿ ಬೆಳೆಸಿದವರೇ ಇಂದು ವೈರಿಗಳಾಗಿದ್ದೇಕೆ? ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ ನಾಯಕರ ಪೈಕಿ ಬಿಎಸ್ ಯಡಿಯೂರಪ್ಪ ಹಾಗೂ ಕೆಎಸ್ ಈಶ್ವರಪ್ಪ ಪ್ರಮುಖರು. ಸೈಕಲ್ಗಳಲ್ಲಿ ಜೋಡೆತ್ತುಗಳ ರೀತಿಯಲ್ಲಿ ಹಳ್ಳಿಗಳಿಗೆ ಸಂಚಾರ ಮಾಡಿ ಇಬ್ಬರು ಪಕ್ಷ ಕಟ್ಟಿದ್ರು. ಬಿಜೆಪಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ ಅಕ್ಷರಶಃ ಜೋಡೆತ್ತುಗಳಂತೆ ದುಡಿದಿದ್ದಾರೆ. ಕಮಲ ಪಾಳ್ಯದಲ್ಲಿ ಜೋಡೆತ್ತುಗಳೆಂದೇ ಗುರುತಿಸಿಕೊಂಡಿದ್ದ ಇವರು ಒಂದು ಕಾಲದಲ್ಲಿ ಬಿಸಿನೆಸ್ ಪಾರ್ಟ್ನರ್ಸ್ ಕೂಡ ಹೌದು. ಬಳಿಕ ರಾಜಕೀಯ ಕಾರಣದಿಂದಾಗಿ ಇಬ್ಬರ ನಡುವೆ ಬಿಗಡಾಯಿಸಿದ್ದ ಸಂಬಂಧ ಇದೀಗ ಮತ್ತಷ್ಟು ಹಳಸಿದೆ. ಬಿಎಸ್ವೈ ನನಗೆ ಮೋಸ ಮಾಡಿದ್ದಾರೆ ಅಂತ ಈಶ್ವರಪ್ಪ ಹೇಳುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜಕೀಯವಾಗಿ ಹಂತ ಹಂತವಾಗಿ ಸ್ನೇಹಿತರಾಗಿದ್ದವರು ಬದ್ಧ ಶತ್ರುಗಳಾಗಿದ್ದಾರೆ. ಸಚಿವರಾಗಿದ್ದ ಈಶ್ವರಪ್ಪ ವಿರುದ್ಧ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನ ಪಡೆಯಲಾಯಿತು. ಬಳಿಕ ಸಂಪುಟಕ್ಕೆ ತೆಗೆದುಕೊಳ್ಳುವ ಭರವಸೆಯನ್ನ ನೀಡಿದ್ರೂ ಅದು ಸಿಗ್ಲಿಲ್ಲ. ಕಳೆದ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡಲು ಈಶ್ವರಪ್ಪ ಇಚ್ಛಿಸಿದ್ರು, ಅದಕ್ಕೂ ಅವಕಾಶ ಸಿಗ್ಲಿಲ್ಲ. ಇದೀಗ ಪುತ್ರನ ರಾಜಕೀಯ ಭವಿಷ್ಯವು ಅತಂತ್ರವಾಗಿದೆ. ಇದು ಈಶ್ವರಪ್ಪ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ದರಿಂದಲೇ ಬಂಡಾಯ ಎದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಸ್ಪರ್ಧಿಸಿಯೇ ಸಿದ್ಧ ಅಂತ ಶಪಥ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಮುನಿಸು ಇಂದು ನಿನ್ನೆಯದಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗಿನಿಂದಲೂ ಬಿಎಸ್ವೈ ವಿರುದ್ಧ ಈಶ್ವರಪ್ಪಗೆ ಸಿಟ್ಟಿದೆ. ಒಂದೇ ಪಕ್ಷದಲ್ಲಿ ಒಂದೇ ರೀತಿಯಲ್ಲಿ ಇಬ್ಬರು ನಾಯಕರು ಬೆಳೆದು ಬಂದವರು. ಬಿಎಸ್ವೈ ಮುಖ್ಯಮಂತ್ರಿ ಆದ್ರೆ ಈಶ್ವರಪ್ಪ ಡಿಸಿಎಂ ಕೂಡ ಆಗಿದ್ರು. ಮೊದಲ ಬಾರಿಗೆ ಇಬ್ಬರ ಮಧ್ಯೆ ಮುನಿಸು ಬಂದಿದ್ದು 2013ರಲ್ಲಿ. ಬಿಎಸ್ವೈ ಅಂದು ಕೆಜೆಪಿ ಕಟ್ಟಿದಾಗ ಈಶ್ವರಪ್ಪ ಬಿಜೆಪಿ ಬಿಟ್ಟು ಹೋಗ್ಲಿಲ್ಲ. ಆಗ ಮುನಿಸು ಶುರುವಾಗಿತ್ತು. ಅದಾದ ಬಳಿಕ ಬಿಎಸ್ವೈ 2019ರಲ್ಲಿ ಸಿಎಂ ಆದ್ರು. ಆಗ ಈಶ್ವರಪ್ಪ ಬಿಎಸ್ವೈ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ಅಂದು ಇಬ್ಬರು ನಾಯಕರು ಸೈಕಲ್ ಹತ್ತಿ ಹಳ್ಳಿ ಸುತ್ತಿ ಪಕ್ಷ ಕಟ್ಟಿದ್ರು. ಇಂದು ಆ ಇಬ್ಬರೇ ಮಕ್ಕಳಿಗಾಗಿ ಪರಮ ವೈರಿಗಳಾಗಿದ್ದಾರೆ. ಯಡಿಯೂರಪ್ಪ ವಿರುದ್ಧ ದ್ವೇಷ ಕಟ್ಟಿಕೊಂಡು ದೂರ ಆಗಿರುವ ಈಶ್ವರಪ್ಪಗೆ ಸಮಾಜವಾದಿ ಪಕ್ಷದಿಂದ ಆಫರ್ ಬಂದಿದೆ. ಆ ಆಫರ್ ಆದ್ರೂ ಏನು? ಸಮಾಜವಾದಿ ಪಕ್ಷ ರಾಜ್ಯದಲ್ಲಿ ನೆಲೆ ಕಂಡುಕೊಳ್ಳಲು ಈಶ್ವರಪ್ಪ ಅವರನ್ನ ಬಳಸಿಕೊಳ್ತಾ ಇದೆಯಾ? ಈಶ್ವರಪ್ಪ ಬಿಜೆಪಿಯಿಂದ ದೂರ ಸರಿದಿಲ್ಲ, ಆದರೆ ಬಂಡಾಯ ಎದ್ದಿದ್ದಾರೆ. ಬಂಡಾಯ ಎದ್ದಿರೋ ಈಶ್ವರಪ್ಪ ಅವರನ್ನ ಸಮಾಧಾನ ಮಾಡುವ ಕೆಲಸ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಮಾಜವಾದಿ ಪಾರ್ಟಿ ಗಾಳ ಹಾಕ್ತಾ ಇದೆ. ಬಿಜೆಪಿಯಿಂದ ಯಾರು ದೂರ ಸರಿಯುತ್ತಾರೋ ಅವರನ್ನೆಲ್ಲ ಸಮಾಜವಾದಿ ಸಂಪರ್ಕ ಮಾಡುತ್ತಲೇ ಬಂದಿದೆ. ಹಾಗಿದ್ರೆ ಈಶ್ವರಪ್ಪ ಸೈಕಲ್ ಹತ್ತುತ್ತಾರಾ? ರಾಜ್ಯದಲ್ಲಿ ಸಮಾಜವಾದಿ ಪಾರ್ಟಿ ಯಾವಾಗೆಲ್ಲ ಬಿಜೆಪಿ ನಾಯಕರಿಗೆ ಗಾಳ ಹಾಕಿತ್ತು ತೋರಿಸ್ತೀವಿ ನೋಡಿ. ಪುತ್ರರ ವಿಚಾರಕ್ಕೆ ವೈರಿಗಳಾದ ಗೆಳೆಯರು, ಟಿಕೆಟ್ ವಿಚಾರಕ್ಕೆ ಬಡಿದಾಡ್ತಿದ್ದಾರೆ ಇಬ್ಬರು. ಬಿಜೆಪಿಯಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಗಳಸ್ಯ ಕಂಠಸ್ಥ್ಯ ದೋಸ್ತಿಗಳು.
ಬಳ್ಳಾರಿ ಮೂಲದ ಈಶ್ವರಪ್ಪ ಹಾಗೂ ಮಂಡ್ಯ ಮೂಲದ ಯಡಿಯೂರಪ್ಪ ಶಿವಮೊಗ್ಗಗೆ ಆಗಮಿಸಿ ಸಂಘದ ಸೂಚನೆಯಂತೆ ಪಕ್ಷ ಕಟ್ಟಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಗ್ರಾಮ ಗ್ರಾಮಗಳಲ್ಲಿ ಸುತ್ತಾಡಿ ಪಕ್ಷವನ್ನ ಬಲಪಡಿಸಿದ್ರು. ರೈತರ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಯಡಿಯೂರಪ್ಪ ನಾಯಕರಾಗಿ ಬೆಳೆದ್ರೆ, ಈಶ್ವರಪ್ಪ ಹಿಂದುತ್ವವನ್ನ ಅಸ್ತ್ರವನ್ನಾಗಿ ಬಳಸಿ ರಾಜಕೀಯವಾಗಿ ಬೇರೂರಿದ್ರು. ಆಪ್ತ ಸ್ನೇಹಿತರಾಗಿದ್ದ ಬಿಎಸ್ ಯಡಿಯೂರಪ್ಪ ಹಾಗೂ ಕೆಎಸ್ ಈಶ್ವರಪ್ಪ ಜೊತೆಗೂಡಿ ವ್ಯಾಪಾರವನ್ನ ಕೂಡ ನಡೆಸಿದ್ರು. ಇಬ್ಬರ ಪತ್ನಿಯರ ಹೆಸರಿನಲ್ಲಿ ಒಂದು ಕಂಪನಿಯನ್ನು ಸಹ ಆರಂಭಿಸಿದ್ರು. ಜೆಎಎಂ ಎಂಬ ಸಿಮೆಂಟ್ ಹಾಗೂ ಪೈಪ್ ತಯಾರಿಸುವ ಕಾರ್ಖಾನೆಯನ್ನ 1994ರಲ್ಲಿ ಆರಂಭ ಮಾಡಿದ್ರು. ಇಷ್ಟೊಂದು ಆಪ್ತರಾಗಿದ್ದ ಇವರಿಬ್ಬರು ರಾಜಕೀಯವಾಗಿ ಉನ್ನತ ಸ್ಥಾನಮಾನವನ್ನ ಪಡೆದುಕೊಳ್ಳುತ್ತಿದ್ದಂತೆ ಸಂಬಂಧ ಹಳಸತೊಡಗಿತು. ಬಿಜೆಪಿ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಮೂಲಕ ಮೊದಲ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಆಗ ಬಿಎಸ್ವೈ ಉಪಮುಖ್ಯಮಂತ್ರಿಯಾದ್ರೆ ಈಶ್ವರಪ್ಪ ಸಚಿವರಾಗಿದ್ರು. ಸಮ್ಮಿಶ್ರ ಸರ್ಕಾರ ಪತನಗೊಂಡ ಬಳಿಕ ಬಿಎಸ್ ಯಡಿಯೂರಪ್ಪ ಸಿಎಂ ಆದ್ರು. ಬಳಿಕ ಕುಟುಂಬ ರಾಜಕಾರಣ ಹಸ್ತಕ್ಷೇಪ ಇವರಿಬ್ಬರ ಸಂಬಂಧವನ್ನ ಮತ್ತಷ್ಟು ಬಿಗಡಾಯಿಸಿತು. ಶಿವಮೊಗ್ಗದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಪುತ್ರ ರಾಘವೇಂದ್ರರನ್ನ ಕಣಕ್ಕಿಳಿಸಿದ ಯಡಿಯೂರಪ್ಪ ನಡೆಗೆ ಈಶ್ವರಪ್ಪ ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ್ರು. ಬಿಜೆಪಿ ತೊರೆದು ಬಿಎಸ್ ಯಡಿಯೂರಪ್ಪ ಕೆಜೆಪಿ ಪಕ್ಷ ಕಟ್ಟಿದ ಸಂದರ್ಭದಲ್ಲಿ ಈಶ್ವರಪ್ಪ ಬಿಎಸ್ವೈರನ್ನ ಕಟುವಾಗಿ ಟೀಕಿಸಿದ್ರು. ಹೀಗೆ ಇಬ್ಬರ ಸಂಬಂಧ ನಿಧಾನವಾಗಿ ಹಳಿ ತಪ್ಪಿತು. ನಾನು ಬಿಜೆಪಿಗೆ ಬರ್ತೀನಿ ಅಂತ ಅವರೇನು ಹೇಳ್ಬೇಕ್ರಿ? ನಾನು ಕಟ್ಟಿ ಬೆಳೆಸಿರೋದು ಪಾರ್ಟಿ ಯಡಿಯೂರಪ್ಪನವ್ರ ಜೊತೆಗೆ, ಅನಂತಕುಮಾರ್ ಜೊತೆಗೆ. ನೋ, ಈ ಚುನಾವಣೆಯಲ್ಲಿ ಗೆದ್ದ ಮೇಲೆ ನಾನು ಸಾಯೋ ತನಕ ಬಿಜೆಪಿನೇ. ಈಗಲೂ ಬಿಜೆಪಿ ಇನ್ನೂ ತೆಗೆದಾಕಿಲ್ಲ. ನನ್ನ ತೆಗೆದಾಕಿದ್ರೆ ಗೊತ್ತಿಲ್ಲ ನನಗೆ. ತೆಗೆದಾಕಲಿಲ್ಲ ಅಂತಂದರೆ ಗೆದ್ದು ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ತೆಗೆದಾಕಿದ್ರೆ ಗೆದ್ದು ಮತ್ತೆ ಬಿಜೆಪಿಗೆ ಹೋಗ್ತೀನಿ. ನನ್ನ ತಾಯಿ ಬಿಜೆಪಿ, ಅವರಂಗೆ ದ್ರೋಹ ಮಾಡಿ ಕೆಜೆಪಿ ಕಟ್ಟಲಿಲ್ಲ ನಾನು. ಬಿಎಸ್ವೈ ಕುಟುಂಬವೇ ಈಶ್ವರಪ್ಪ ಮುಖ್ಯ ಅಸ್ತ್ರ. ಹೈಕಮಾಂಡ್ ಎಂಟ್ರಿ ನಿರೀಕ್ಷೆಯಲ್ಲಿ ಯಡಿಯೂರಪ್ಪ. ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ಸದ್ಯ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಅಡೆತಡೆಗಳ ನಡುವೆಯೂ ಬಿಎಸ್ವೈ ಇದೀಗ ಪಕ್ಷದ ಹಿಡಿತವನ್ನ ಮತ್ತೊಮ್ಮೆ ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಕುಟುಂಬ ರಾಜಕಾರಣದ ವಿರುದ್ಧ ಇರುವ ಬಿಜೆಪಿಯಲ್ಲಿ ಯಡಿಯೂರಪ್ಪ ಪುತ್ರರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿದೆ. ಬಿಎಸ್ವೈ ಓರ್ವ ಪುತ್ರ ಬಿವೈ ರಾಘವೇಂದ್ರ ಶಿವಮೊಗ್ಗ ಸಂಸದರಾಗಿದ್ದಾರೆ. ಈ ಬಾರಿಯೂ ರಾಘವೇಂದ್ರಗೆ ಟಿಕೆಟ್ ಸಿಕ್ಕಿದೆ. ಮತ್ತೋರ್ವ ಪುತ್ರ ಬಿವೈ ವಿಜಯೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದು ಕೂಡ ಈಶ್ವರಪ್ಪರ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಂತಾಗಿದೆ. ಬಿಎಸ್ವೈ ಪುತ್ರನಿಗೆ ಎಲ್ಲಾ ಸ್ಥಾನಮಾನ ಸಿಕ್ಕಿದೆ, ನನ್ನ ಪುತ್ರನಿಗೆ ಯಾವ ಕಾರಣಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಈಶ್ವರಪ್ಪ ಪ್ರಶ್ನೆ. ಈಗ ನನ್ನ ಮಗನಿಗೆ MP ಮಾಡ್ತೀನಿ, ಹಾವೇರಿಯಿಂದ ಟಿಕೆಟ್ ಕೊಡ್ತೀನಿ, ಗೆಲ್ಲಿಸ್ತೀನಿ, ಅದೊಂದು ಸುಳ್ಳೆ. ಇಂಥ ಸುಳ್ಳು ಎಲ್ಲ ಕಡೆನೂ ಹೇಳ್ತೀನಿ. ನೀನು MLC ಮಾಡ್ತೀವಿ ಅಂತ 10 ಜನ ಕೇಳ್ತಾರೆ, ನೀನು ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ 10 ಜನ ಕೇಳ್ತಾರೆ. ಹೀಗೆ ಸುಳ್ಳಿನ ಸರದಾರ ಯಡಿಯೂರಪ್ಪನವರು. ಅವರು ಇವತ್ತು ಶಿವಮೊಗ್ಗ ನಗರದ ಎಲ್ಲ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಕರೆದು ನಮ್ಮ ಜೊತೆಗೆ ಇರ್ರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಆ ಕಾರ್ಯಕರ್ತರು ಕೆಲವರು ಹೋಗ್ತಾರೆ, ಮತ್ತು ಕೆಲವರು ವಾಪಸ್ ಬರ್ತಾರೆ. ಇದು ನಡೀತಾ ಇದೆ. ನಾನು ಅದಕ್ಕೋಸ್ಕರ ಸಾಧು ಸಂತರಿಗೆ ಇವರು ಎದುರಿಸಿಲ್ಲ ಅಂತ ಹೇಳಿದ್ದಾರೆ. ನನ್ನ ಜೊತೆಗೆ ಯಾರು ಪತ್ರಕರ್ತರು ಬನ್ನಿ, ಕರ್ಕೊಂಡು ಅವ್ರ ಹತ್ರ ಹೇಳಿಸ್ತೀನಿ. ಬಿಎಸ್ವೈ ಜೊತೆಗೂಡಿ ಪಕ್ಷ ಕಟ್ಟಿದ ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ವಿಧಾನಸಭೆ ಟಿಕೆಟ್, ಲೋಕಸಭೆ ಟಿಕೆಟ್ಗೆ ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ರೂ ಅದು ಸಾಧ್ಯವಾಗಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಪುತ್ರನಿಗೆ ಟಿಕೆಟ್ ಕೊಡಿಸಲು ಈಶ್ವರಪ್ಪ ಪ್ರಯತ್ನ ನಡೆಸಿದ್ರು. ಆದ್ರೆ ಯಡಿಯೂರಪ್ಪ ಪಟ್ಟು ಹಿಡಿದು ಅದನ್ನ ತಡೆದಿದ್ರು. ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಹಾವೇರಿಗೆ ಕಾಂತೇಶ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದ್ರೆ ಅದೂ ಈ ಬಾರಿ ಕೈತಪ್ಪಿದೆ. ಕಾಂತೇಶ್ ಟಿಕೆಟ್ ಕೈತಪ್ಪಲು ಬಿಎಸ್ವೈ ಕಾರಣ ಎಂಬುದು ಈಶ್ವರಪ್ಪ ಪರೋಕ್ಷ ಆರೋಪ. ಸದ್ಯ ಈಶ್ವರಪ್ಪ ಬಂಡೆದ್ದಿದ್ದಾರೆ, ಚುನಾವಣೆಗೆ ನಿಲ್ಲೋದಕ್ಕೆ ತಯಾರಾಗ್ತಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಈಶ್ವರಪ್ಪ ಮುನಿಸನ್ನ ತಣ್ಣಗೆ ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಿಎಸ್ವೈ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿಶುದ್ಧ ಮಾಡಬೇಕು ಅಂತ ಹೊರಟ್ರಲ್ಲಿ ಮೊದಲನೇ ವ್ಯಕ್ತಿ ಅಂತ ನನಗೆ ಹೆಮ್ಮೆ ಇದೆ. ಇದೇ ನನ್ನ ಪರಿಸ್ಥಿತಿ. ಇಡೀ ರಾಜ್ಯದ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ.
ಅವ್ರ ನೋವನ್ನು ಹೋಗಿಸ್ಬೇಕು, ಅವ್ರ ಧ್ವನಿ ಆಗಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಇದು ನನ್ನ ಸ್ಥಿತಿ. ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬಾರ್ದು. ಯಾವ ಕಾರಣಕ್ಕೂ ಕೂಡ 25 ಸೀಟ್ ಹೋದ ಗೆದ್ದಿದ್ವಿ BJP. ಆ 25 ಸೀಟ್ಗಳಲ್ಲಿ BJP ಗೆಲ್ಲಬೇಕು. ನಾನು NDA 27 ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ಸಿದ್ದರಾಮಯ್ಯನ ಪರಿಸ್ಥಿತಿ ಏನು? ನನ್ನ ಮಗನ ನಿಲ್ಲಿಸ್ತೀನಿ ಯಾಕೆ ವರ್ಣದಲ್ಲಿ ನಿಲ್ಲಿಸಲಿಲ್ಲ? ಗೊತ್ತಾಯಿತು ನನ್ನ ಮಗ ವರ್ಣ ಕ್ಷೇತ್ರದಲ್ಲಿ ಚುನಾವಣೆ ನಿಂತರೆ ಯತೀಂದ್ರ ಸೋತೋಗ್ತಾನೆ ಅಂತ, ಹಾಗಾಗಿ ಹಿಂಸರ್ಕೊಂಡ್ರು. ಇದು ಸಿದ್ದರಾಮಯ್ಯನ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ. ಆದರೆ ಹುಲಿ ರೂಪದಲ್ಲಿ, ಹಿಂದೂ ಹುಲಿ ರೂಪದಲ್ಲಿ ಹೋರಾಟ ಮಾಡಿ ಪಕ್ಷವನ್ನು ಶುದ್ಧೀಕರಣ ಮಾಡೋಂಥ ಸ್ಥಿತಿ ನನಗೆ ಸಿಕ್ಕಿದೆಯಲ್ಲ, ಇದು ನನಗೆ ಹೆಮ್ಮೆ. ಈಶ್ವರಪ್ಪ ಆಕ್ರೋಶ ನೇರವಾಗಿ ಪಕ್ಷದ ಹೈಕಮಾಂಡ್ ವಿರುದ್ಧ ಅಲ್ಲ, ಅಥವಾ ರಾಷ್ಟ್ರೀಯ ಮಟ್ಟದ ನಾಯಕರ ವಿರುದ್ಧವೂ ಅಲ್ಲ. ಬದಲಾಗಿ ಅವರ ವಿರೋಧ ಇರೋದು ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಕುರಿತಾಗಿ. BSY ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ, ತಮ್ಮವರಿಗೆ ಟಿಕೆಟ್ ಕೊಡಿಸ್ತಿದ್ದಾರೆ, ಇತರರನ್ನ ಉದ್ದೇಶಪೂರ್ವಕವಾಗಿ ದೂರ ಮಾಡ್ತಿದ್ದಾರೆ ಎಂಬುದು ಇವರ ಆರೋಪವಾಗಿದೆ. ಈ ಕಾರಣಕ್ಕಾಗಿ ನನ್ನ ಹೋರಾಟ ಬಿಜೆಪಿಯ ಮೂಲ ಸಿದ್ಧಾಂತದ ಪರವಾಗಿ ಎಂದು ಪದೇ ಪದೇ ಉಲ್ಲೇಖ ಮಾಡ್ತಿದ್ದಾರೆ. ರಾಜ್ಯದಲ್ಲಿ BJPಯ ಪರಿಸ್ಥಿತಿ ಸುಧಾರಿಸಬೇಕು. ಇಡೀ ರಾಜ್ಯದಲ್ಲಿರೋಂಥ ನೋವು ಅನುಭವಿಸ್ತಾರಂಥ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು. ಹಿಂದೂ ಕಾರ್ಯಕರ್ತರು ಅಂತ ಅಂದ್ಕೊಂಡು ಪ್ರಯತ್ನ ಮಾಡ್ತಿರೋರು ಎಲ್ಲರೂ ಕೂಡ ಇವತ್ತು ಅನ್ಯಾಯ ಆಗಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್, CT ರವಿ, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ಸದಾನಂದ ಗೌಡ, ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರೂ ಹಿಂದೂ ಹುಲಿಗಳು. ಇವ್ರು ಯಾಕೆ ಪಕ್ಕಕ್ಕೆ ಸರಿಸ್ತೀರ? ಹಠ ಮಾಡಿದ್ರಿ, ಶೋಭನ್ ಟಿಕೆಟ್ ಕೊಡಿಸ್ತೀರಿ. ಇವ್ರು ಯಾಕೆ ಹಠ ಮಾಡಲಿಲ್ಲ ನೀವು ಯಡಿಯೂರಪ್ಪನವರೇ? ಅದಕ್ಕೋಸ್ಕರ ಇದು ಎಷ್ಟು ದಿನ ಇದೊಂದೇ ಚುನಾವಣೆ ಈ ರೀತಿ ಆಟ ಆಡೋದು. ಮುಂದಿನ ಚುನಾವಣೆ, ಈ ಲೋಕಸಭೆ ಚುನಾವಣೆ ಮುಗೀತಿದ್ದಂಗೆ ರಾಘವೇಂದ್ರ ಸೋಲ್ತಾನೆ, ವಿಜೇಂದ್ರ ಅಧ್ಯಕ್ಷ ಸ್ಥಾನ ಕಳ್ಕೋತಾರೆ. ಒಳ್ಳೆ ರಾಜಕೀಯ ಪಕ್ಷ ಏನು ಪಕ್ಷದ ಸಿದ್ಧಾಂತದ ಮುಖಾಂತರ ಬೆಳೆಸಬೇಕೋ ಅಂಥ ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕು ಅಂತೇಳಿ ಇಡೀ ರಾಜ್ಯದ ಜನರು, ಇಡೀ ರಾಜ್ಯದ BJP ಕಾರ್ಯಕರ್ತ ಅಪೇಕ್ಷೆ ಇದೆ. ಅದು ಯಶಸ್ವಿಯಾಗಿ ಮಾಡ್ತೀನಿ. ಮೊದಲನೇದಾಗಿ ಅಗ್ರಗಣ್ಯನಾಗಿ ನಾನು ನಿಲ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಸಮಾಜವಾದಿ ಪಾರ್ಟಿಯಿಂದ ಈಶ್ವರಪ್ಪಗೆ ಗಾಳ. ಬಿಜೆಪಿಗರಿಗೆ ಗಾಳ ಹಾಕ್ತಿರೋದ್ಯಾಕೆ ಸೈಕಲ್ ಪಕ್ಷ? ಈಶ್ವರಪ್ಪ ಏನೋ ಬಿಜೆಪಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎಂತಿದ್ದಾರೆ. ಒಂದು ವೇಳೆ ಪಕ್ಷ ತೆಗೆದು ಹಾಕಿದ್ರೆ ಗೆದ್ದು ವಾಪಸ್ ಬರ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಸಮಾಜವಾದಿ ಪಾರ್ಟಿ KS ಈಶ್ವರಪ್ಪರನ್ನ ಸಂಪರ್ಕ ಮಾಡಿದೆ. ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದೆ. ಹಾಗೆ ನೋಡಿದ್ರೆ ಸಮಾಜವಾದಿ ಪಾರ್ಟಿ ರಾಜ್ಯದಲ್ಲಿ ಬೇರು ಬಿಡಲು ನೋಡ್ತಾ ಇದೆ. ಕಳೆದ 2-3 ದಶಕದಿಂದ ಸಮಾಜವಾದಿ ಪಾರ್ಟಿ ಇದೇ ಕೆಲಸವನ್ನ ಮಾಡ್ತಿದೆ. 2005ರಲ್ಲಿ ಸಮಾಜವಾದಿ ಪಾರ್ಟಿ ಬಂಗಾರಪ್ಪರನ್ನ ಸೆಳೆದಿತ್ತು. ಆಗ ಬಂಗಾರಪ್ಪ ಬಿಜೆಪಿ ಪಕ್ಷದಿಂದ ಹೊರ ನಡೆದಿದ್ರು. ಸೈಕಲ್ ಪಕ್ಷದಿಂದ ಸ್ಪರ್ಧೆ ಮಾಡಿದ ಬಂಗಾರಪ್ಪ ಸಂಸದರಾಗಿ ಆಯ್ಕೆಯಾಗಿದ್ರು. ಅಂದು SP ಪಾರ್ಟಿಗೆ ಮುಲಾಯಂ ಸಿಂಗ್ ವರಿಷ್ಠರಾಗಿದ್ರು. ಮುಲಾಯಂ ಸಿಂಗ್ ಕಾಲದಿಂದಲೂ ಸಮಾಜವಾದಿ ಪಾರ್ಟಿ ರಾಜ್ಯದಲ್ಲಿ ನೆಲೆ ಕಂಡುಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಬಂಗಾರಪ್ಪ ಬಳಿಕ CP ಯೋಗೇಶ್ವರ್ಗೆ ಸಮಾಜವಾದಿ ಪಾರ್ಟಿ ಗಾಳ ಹಾಕಿತ್ತು. 2013ರಲ್ಲಿ CP ಯೋಗೇಶ್ವರ್ ಬಿಜೆಪಿಯಲ್ಲಿದ್ರು. ಆದ್ರೆ ಬಂಡಾಯ ಎದ್ದು ಸಮಾಜವಾದಿ ಪಾರ್ಟಿಗೆ ಹಾರಿದ್ರು. ಆಗಲೂ ಕೂಡ CP ಯೋಗೇಶ್ವರ್ ಚನ್ನಪಟ್ಟಣದ ಶಾಸಕರಾಗಿ ಆಯ್ಕೆಯಾಗಿದ್ರು. ಹೀಗೆ ಬಿಜೆಪಿಯಿಂದ ಯಾರೆಲ್ಲ ಬಂಡಾಯ ಹೇಳ್ತಾರೋ ಅವರಿಗೆ ಸಮಾಜವಾದಿ ಪಾರ್ಟಿ ಗಾಳ ಹಾಕುತ್ತೆ. ಅದೇ ರೀತಿ ಈಗ ಈಶ್ವರಪ್ಪಗೆ ಗಾಳ ಹಾಕಿದೆ. ಖುದ್ದು ಅಖಿಲೇಶ್ ಯಾದವ್ ಈಶ್ವರಪ್ಪಗೆ ಸಂದೇಶ ರವಾನೆ ಮಾಡಿದ್ದಾರೆ. ಒಟ್ಟಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಂಡಾಯ ಎದ್ದಿದ್ದಾರೆ. BSY ಕುಟುಂಬದ ವಿರುದ್ಧ ಗುಡುಗುತ್ತಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಅಣಿಯಾಗುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಈ ಬಂಡಾಯ ಯಾವ ರೀತಿ ಪೆಟ್ಟು ಕೊಡುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಬಿಜೆಪಿಯಿಂದ ಬಂಡಾಯ ಎದ್ದಿರುವ ಈಶ್ವರಪ್ಪ ಅವರಿಗೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಸಂದೇಶ ರವಾನೆ ಮಾಡಿದ್ದಾರೆ. ಆದರೆ ಈಶ್ವರಪ್ಪ ನಡೆ ಏನು ಅನ್ನೋದು ನಿಗೂಢವಾಗಿದೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.